ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಓಕೆ, ಸಮಯದಲ್ಲಿ ಓದುವಾರ ನಾವು ಯಾವ ವಾಕ್ಯ ಧ್ಯಾನ ಮಾಡಿದ್ವಿ? ಯಾರು ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ? ಇರಬಾರದು, ತಾತ್ಸಾರ ಮನೋಭಾವನೆ ಇರಬಾರದು. ನಮ್ಮ ಭಕ್ತಿಯ ಜೀವಿತವನ್ನು ಇನ್ನೊಬ್ಬರ ಭಕ್ತಿಯ ಜೀವಿತದ ಸಂಗಡ ನಾವು ಹೋಲಿಕೆ ಮಾಡುವಂಥ ಪ್ರಾರ್ಥನೆ ನಮ್ಮದು ಆಗಿರಬಾರ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಯಾಕೋಬನ ಪತ್ರಿಕೆ 4ನೇ ವಚನವನ್ನು ನಾವು ಓದಿಕೊಳ್ಳೋಣ, ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಯಾಕೋಬನ ಪತ್ರಿಕೆ 4ನೇ ವಚನ. ಯಾಕೋಬನ 4ನೇ ವಚನ. ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಲೋಕದ ಸ್ನೇಹ ದೇವರಿಗೆ ಏನ್ರಿ? ವಿರೋಧಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಲೋಕದಲ್ಲಿ ಜೀವಿಸಿರುವಂಥ ಅನೇಕ ಭಕ್ತರು ತಮ್ಮ ಭಕ್ತಿಯ ಜೀವಿತವನ್ನು ಕೆಡಿಸಿಕೊಳ್ಳುವುದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಂದರೆ, ಲೋಕದ ಸಂಗಡ ಅವ್ರು ಏನು ಮಾಡಿದ್ದಾರೆ? ಸ್ನೇಹತ್ವವನ್ನು ಮಾಡಿದ್ದಾರೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೋಬನು ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಏನಂತೇಳಿ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಇಹಲೋಕ ಸ್ನೇಹವು ದೇವರಿಗೆ ಮತ್ತು ಮನುಷ್ಯರಿಗೆ ವೈರತ್ವವನ್ನು ತರುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಲೋಕದಲ್ಲಿ ಇದ್ದೇವೆ, ಆದರೆ ನಾವು ಲೋಕದ ಪಾಪಗಳನ್ನು ಮಾಡುವವರಾಗಬಾರ್ದು. ಲೋಕದ ಸಂಪ್ರದಾಯ ಪದ್ಧತಿ ಆಚರಣೆಗಳನ್ನು ಮಾಡುವವರಾಗಬಾರ್ದು. ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತೇಳಿ? ಲೋಕದ ಸಂಗಡ ಬಳಕೆಯಲ್ಲಿ ನಾವು ಇರುವುದಾದರೆ ಆ ಲೋಕ ನಮ್ಮನ್ನು ಏನು ಮಾಡುತ್ತೆ? ಪಾಪದಲ್ಲಿ ತುಂಬಿ ತುಳುಕುವಂತೆ ಮಾಡುತ್ತೆ. ಪಾಪ ಎನ್ನುವಂಥದ್ದು ಏನ್ರಿ? ಬೇಗನೆ ನಮ್ಮನ್ನು ಆಕ್ರಮಣ ಮಾಡಿಕೊಳ್ಳುವಂಥದ್ದು. ಅದು ಸೈತಾನನು ಬೇಗನೆ ಆಕ್ರಮಣ ಮಾಡಿಕೊಳ್ಳುವವನು. ಆದಾಮ ಅವಳು ಏದೇನು ತೋಟದಲ್ಲಿ ಇರಬೇಕಾದ್ರೆ ಅನುಮಾನವನ್ನು ಹುಟ್ಟಿಸಿ ದೇವರು ಹೇಳಿದರೆ, ನೀವು ಹಣ್ಣನ್ನು ತಿಂದರೆ ಏನಾಗ್ತೀರಿ? ಸತ್ತು ಹೋಗ್ತೀರಿ ಅಂತೇಳಿ. ಸೈತಾನ ಹೇಳಿದ ಏನಂತೇಳಿ? ನೀವು ಸಾಯುವುದಿಲ್ಲ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಲೋಕ ನಮ್ಮನ್ನು ಮೋಸ ಮಾಡುತ್ತೆ, ನಮ್ಮನ್ನು ಅನುಮಾನದ ಕಡೆಗೆ ನಡೆಸುತ್ತೆ. ದೇವರಿಂದ ದೂರ ಮಾಡುವುದಕ್ಕೋಸ್ಕರವಾಗಿ ಸೈತಾನ ಅನೇಕವಾಗಿರ್ತಕ್ಕಂಥ ಕುತಂತ್ರಗಳನ್ನು, ಬಾಣಗಳನ್ನು, ಅನೇಕವಾಗಿರ್ತಕ್ಕಂಥ ಟ್ರಿಕ್ಸ್ಗಳನ್ನು ಅವನೇನು ಮಾಡಿದ್ದಾನೆ? ಮಾಡಿಟ್ಕೊಂಡಿದ್ದಾನೆ. ಪ್ರೇಯರ್ ನಮ್ಮನ್ನು ಹೇಗಾದರೂ ಮಾಡಿ ನರಕಕ್ಕೆ ಕರೆದುಕೊಂಡು ಹೋಗಬೇಕು ಅಂತೇಳಿ ಜನರಿಗೆ ಅದು ಏನಾಗ್ತಾ ಇಲ್ಲ? ಗೊತ್ತಾಗ್ತಾ ಇಲ್ಲ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅವನು ಎಷ್ಟೋ ಮೋಡಿಗಳನ್ನು ಮಾಡ್ತಾ ಇದ್ದಾನೆ ಮನುಷ್ಯರಿಗೆ. ಹಲ್ಲೆಲೂಯಾ. ಸೃಷ್ಟಿಕರ್ತನಾದ ದೇವರ ಕುರಿತಾಗಿ ಅವಗಾಹನೆ ಬರಬಾರದು ಅಂತೇಳಿ ಈ ಲೋಕದ ಕಡೆಗೆ ಅವನು ಏನನ್ನು ತೆಗೆದುಕೊಂಡು ಬಂದರಿ? ಕುಲ ಅಂತೇಳಿ ತೆಗೆದುಕೊಂಡು ಬಂದ. ಕುಲಕ್ಕೆ ಒಬ್ಬ ದೇವರು ಇರಬೇಕು, ಕುಲಕ್ಕೆ ಒಬ್ಬ ಗುರು ಇರಬೇಕು, ಕುಲಕ್ಕೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯ ಪದ್ಧತಿಗಳು ಇರಬೇಕಂತೇಳಿ ಸೈತಾನನ್ ಏನು ಮಾಡಿಬಿಟ್ಟಿದ್ದಾನ್ರಿ? ಮನುಷ್ಯರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ. ಪ್ರೇರಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ನಾವು ಯಾವಾಗ ಸೃಷ್ಟಿಕರ್ತನಾದ ದೇವರ ಕಡೆಗೆ ಬಂದಿವೋ ನಾವು ಎಲ್ಲಿಯವರಾಗಿದ್ದೇವೆ? ಇಹಲೋಕದವರಲ್ಲ, ನಾವು ಪರಲೋಕದವರು. ಪರಲೋಕದ ಬಾವುಳ್ಳವರಾಗಿ ನಾವು ಜೀವಿಸುವಂಥವರಾಗಬೇಕು. ಸತ್ಯವೇದದಲ್ಲಿ ಕೆಲವೊಂದು ವಿಷಯಗಳನ್ನು ಈ ಸಮಯದಲ್ಲಿ ನಾವು ನೋಡೋಣ. ಸತ್ಯವೇದದಲ್ಲಿ ಯಾವ ಭಕ್ತರು ತಮ್ಮ ಭಕ್ತಿಯ ಜೀವಿತವನ್ನು ಸರಿಯಾದ ರೀತಿಯಲ್ಲಿ ನಡೆದು ಅರ್ಧ ಮತ್ತೆ ಏನು ಮಾಡಿದ್ರಿ? ಲೋಕದ ಕಡೆಗೆ ತಿರುಗಿಕೊಂಡಂಥ ಸಮಯದಲ್ಲಿ ಲೋಕ ಪರಿಪೂರ್ಣವಾಗಿ ಅವರನ್ನು ಏನು ಮಾಡಿಬಿಡ್ತು? ಪಾಪದ ಕಡೆಗೆ ನಡೆಸಿಬಿಡ್ತು. ಪ್ರೇರ ಆದಿಕಾಂಡ ಪುಸ್ತಕ ನೀವು ತೆಗೆದು ಅಲ್ಲಿ ಓದಿದ್ದೆ ಆದರೆ 19ನೇ ಅಧ್ಯಾಯದಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಅಬ್ರಹಾಮನು ದೇವರ ಮಾರ್ಗದಲ್ಲಿ ನಡೆದರೆ ಲೋಟನು ಏನು ಮಾಡ್ತಾ ಇದ್ದಾನೆ? ದೇವರಿಗೆ ವಿರೋಧವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು, ಲೋಟನಲ್ಲಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಒಂದು ಸಾರಿ ನೀವು 19ನೇ ಅಧ್ಯಾಯಕ್ಕಿಂತ ಮುಂಚಿತವಾಗಿ 13ನೇ ಅಧ್ಯಾಯ 12-13 ವಚನಗಳನ್ನು ಓದ್ರಿ.
ಅಬ್ರಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೊದೋಮಿಗೆ ಬಂದನು. ಆದರೆ ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾ ಅಪರಾಧಿಗಳು ಆಗಿದ್ದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೂರದಿಂದ ನೋಡಿದ ಯಾರು? ಲೋಟ. ಯಾವುದು ಚೆನ್ನಾಗಿ ಕಾಣ್ತಾ ಇದೆ ಲೋಟನಿಗೆ? ಸೊದೋಮ ಗೋಮರ ಎನ್ನುವಂಥದ್ದು ಬಹಳ ದೇವರಿಗೆ ದುಷ್ಟವಾಗಿರ್ತಕ್ಕಂಥ ಪಟ್ಟಣವಾಗಿತ್ತು. ಪಾಪದಿಂದ ತುಂಬಿದಂಥ ಪಟ್ಟಣವಾಗಿತ್ತು. ಯಾವಾಗ ಅಲ್ಲಿ ನೋಡಿದ ತಕ್ಷಣ ಅದು ಹೆಂಗೆ ಕಾಣಿಸ್ತಂತೆ? ಏದೇನು ತೋಟದ ರೀತಿಯಲ್ಲಿ ಆಕರ್ಷಣೀಯವಾಗಿ ಅಲ್ಲಿಗೆ ಹೋಗ್ಬಿಟ್ರೆ ಆಯ್ತಪ್ಪ, ನಾನು ಕಂಪ್ಲೀಟಾಗಿ ಬದುಕ್ತೀನಿ, ಎಲ್ಲ ರೀತಿಯಿಂದ ನನಗೆ ಸೌಖ್ಯ ಅಲ್ಲಿ ಉಂಟು ಎನ್ನುವ ರೀತಿಯಲ್ಲಿ ಅದನ್ನು ನೋಡಿ ಏನು ಮಾಡಿದ್ರಿ, ಆ ಒಂದು ಯೋರ್ದನ್ ಹೊಳೆಯ ಸುತ್ತಮುತ್ತಲು ವಾಸ ಮಾಡ್ತಾ ಸೊದೋಮು ಎನ್ನುವಂಥ ಪ್ರಾಂತ್ಯದ ಕಡೆಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡು ಜೀವಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರಿಯರೇ. ಯಾರು? ಲೋಟ. ಮೊದಲು ಹೊರಗಡೆ ಇದ್ದ, ಈಗ ಏನು ಮಾಡಿದ? ಊರು ಒಳಗಡೆ ಬಂದುಬಿಟ್ಟ. ಹಲ್ಲೆಲೂಯಾ. ಲೋಕದಿಂದ ಬೇರೆ ಇರ್ತಕ್ಕಂಥ ಲೋಟ ಮತ್ತೆ ಪುನಃ ಲೋಕದೊಳಗಡೆ ಸೇರಿಕೊಂಡು ಬಿಟ್ಟ. ಅಲ್ಲಿ ವಾಕ್ಯ ಹೇಳ್ತಾ ಇದ್ದು ನಾವು ನೋಡ್ತಾ ಇದ್ದೀವಿ ಸತ್ಯವೇದದಲ್ಲಿ, ಯಾವಾಗ ಲೋಟನು ಆ ಸೊದೋಮ ಗೋಮೋರ ಪಟ್ಟಣದಲ್ಲಿ ವಾಸ ಮಾಡುವುದಕ್ಕೆ ಹೋದನು, ಅಲ್ಲಿರ್ತಕ್ಕಂಥ ಜನರ ನಡವಳಿಗಳನ್ನು, ಕ್ರಮಗಳನ್ನು, ಅನೇಕವಾಗಿರ್ತಕ್ಕಂಥ ಮಾತುಗಳನ್ನು ಕಲಿತುಕೊಂಡವನಾಗಿ ಏನು ಮಾಡ್ತಾ ಇದ್ದಾನ್ರಿ? ಜೀವಿಸ್ತಾ ಇದ್ದಾನೆ, ನಡೀತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ದೇವದೂತರನ್ನ ಲೋಟನು ಮನೆ ಒಳಗಡೆ ಬನ್ನಿ ಅಂತೇಳಿ ಕರೆದ್ರು ಕೂಡ ದೇವದೂತರು ಮೊದಲು ಏನು ಬರಲಿಲ್ಲ, ಮನೆ ಒಳಗಡೆ ಬರಲಿಲ್ಲ. ಕಾರಣ ಏನ್ರಿ? ಆ ಮನೆ ಹೆಂಗಿದೆ? ಪಾಪದಿಂದ ತುಂಬಿರ್ತಕ್ಕಂಥ ಮನೆಯಾಗಿದೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ಅಬ್ರಹಾಮನ ತಮ್ಮನ ಮಗನಾಗಿರುವಂಥ ಲೋಟನು ಲೋಕವನ್ನು ಪ್ರೀತಿಸಿದ, ಲೋಕದ ಕಡೆಗೆ ಆಸೆಯುಳ್ಳವನಾಗಿ ಹೋದ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಈ ಲೋಕದಲ್ಲಿ ಏನಾಗಿದ್ದೇವೆ? ಪ್ರವಾಸಿಗಳಾಗಿದ್ದೇವೆ. ನಮ್ಮ ಭಕ್ತಿಯ ಕಾಲವನ್ನು ಹೆಂಗೆ ಮಾಡ್ಬೇಕ್ರಿ? ಪರಿಪೂರ್ಣವಾಗಿ ನಾವು ಮಾಡಬೇಕು. ಭಕ್ತಿಯ ಜೀವಿತದಲ್ಲಿ ಅನೇಕವಾಗಿರ್ತಕ್ಕಂಥ ಏಳು ಬೀಳುಗಳು ಇರ್ತವೆ. ಆದರೆ ನಮ್ಮ ಭಕ್ತಿಯನ್ನು ನಾವು ಏನು ಮಾಡಬಾರ್ದು? ಬಿಟ್ಕೊಡ್ಬಾರ್ದು. ನಮ್ಮ ಭಕ್ತಿಯನ್ನು ಯಾವೊಂದು ವಿಷಯಗಳಿಗೋಸ್ಕರವಾಗಿ ನಾವೇನು ಮಾಡಬಾರ್ದು? ಕಂಪ್ಯಾರಿಸನ್ ಮಾಡ್ಕೊಬಾರ್ದು. ಯಾವೊಂದು ವಿಷಯಕ್ಕೋಸ್ಕರವಾಗಿ ನಾವೇನು ಮಾಡಬಾರ್ದು? ನಮ್ಮ ಭಕ್ತಿಯನ್ನು ಮಾರ್ಕೊಳ್ಬಾರ್ದು. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಲೋಟನ ಹೆಂಡತಿ ಏನು ಮಾಡಿದ್ರಿ? ದೈವ ವೈರವನ್ನು ಕಟ್ಟಿಕೊಂಡ್ರು. ದೇವರಿಗೆ ವಿರೋಧವಾದಂಥ ಪಟ್ಟಣದ ಕಡೆಗೆ ನಡೆದರು, ಲೋಕದವನ್ನು ಪ್ರೀತಿಸಿದರು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 19ನೇ ಅಧ್ಯಾಯದಲ್ಲಿ ಆ ಪಟ್ಟಣ ನಾಶನದ ಅಂಚಿನಲ್ಲಿತ್ತು. ಆ ಪಟ್ಟಣಕ್ಕೋಸ್ಕರವಾಗಿ ಅಬ್ರಹಾಮನು ಪ್ರಾರ್ಥನೆ ಮಾಡಿದ. ಅದ್ರ ಸಲುವಾಗಿ ಪೌಳಿನ ಒಡಕಿನಲ್ಲಿದ್ದ ಅಬ್ರಹಾಮನು ಪ್ರಾರ್ಥಿಸಿದಾಗ ಸತ್ಯವೇದ ಹೇಳ್ತಾ ಇದೆ, ದೇವರು ಏನು ಮಾಡಿದ್ದಾರೆ? ನೀತಿವಂತನು ಎಂಬುದಾಗಿ ಕರೆಸಿಕೊಳ್ಳುವಂಥ ಲೋಟನನ್ನು ಮತ್ತು ಅವನ ಕುಟುಂಬವನ್ನು ತಪ್ಪಿಸಿದ. ಆದರೆ ಆತನ ಹೆಂಡತಿಯಾಗಿರ್ತಕ್ಕಂಥ ಆಕೆ ಹೆಸರನ್ನು ಸತ್ಯವೇದದಲ್ಲಿ ದೇವರು ಬರೆಸಿಲ್ಲ. ಆಕೆ ಲೋಟನ ಹೆಂಡತಿ ಏನು ಮಾಡಿದ್ರಿ? ಹಿಂದಕ್ಕೆ ತಿರುಗಿ ಉಪ್ಪಿನ ಕಂಬವಾದಳು. ಕಾರಣ ಏನು? ಲೋಕವನ್ನ ಪ್ರೀತಿಸಿದ್ಲು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವ್ರ ವಾಕ್ಯ ಏನಂತೇಳಿ, ಲೋಕವನ್ನು ನಾವು ಪ್ರೀತಿಸುವಂಥವರು ಆಗಬಾರದು. ದೇವ್ರ ವಾಕ್ಯದಲ್ಲಿ ಒಂದ್ಸಾರಿ ಪೌಲನಿಗೂ ಕೂಡ ಇಂಥ ಅನುಭವ ಆಗುತ್ತೆ. ನೀವು 2ನೇ ತಿಮೋಥೆಯನ ಪತ್ರಿಕೆಯಲ್ಲಿ ಬಂದರೆ ಅಲ್ಲಿ ಸತ್ಯವೇದ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ. 4ನೇ ಅಧ್ಯಾಯ ತೆಗಿರಿ, 2 ತಿಮೋಥೆ 10ನೇ ವಚನ, 4:10. 2ನೇ ತಿಮೋಥೆ. ಯಾಕಂದರೆ ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ದೇಮನು ಎನ್ನುವಂಥ ವ್ಯಕ್ತಿ ಇದ್ದಾನೆ, ಸುವಾರ್ತೆ ಸೇವೆಯಲ್ಲಿ ಜೊತೆಗಾರನಾಗಿ ಹೋಗ್ತಾ ಇದ್ದಾನೆ ಪೌಲನ ಸಂಗಡ. ಆದರೆ ಸ್ವಲ್ಪ ಕಾಲದವರೆಗೆ ಸುವಾರ್ತೆ ಸೇವೆಯಲ್ಲಿ ಜೊತೆಗಾರನಾಗಿದ್ದು, ಸಹಾಯಕನಾಗಿದ್ದು, ದೇವರಿಗೆ ಭಕ್ತಿಯ ಜೀವಿತವನ್ನು ಮಾಡಿ ಇಹಲೋಕವನ್ನು ಪ್ರೀತಿಸಿ ದೇಮನು ಪೌಲನನ್ನು ಬಿಟ್ಟು ಏನು ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ ಪ್ರೇರೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ? ಥೆಸಲೋನಿಕಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಸ್ಪಷ್ಟವಾಗಿ ಪೌಲನು ಹೇಳ್ತಾ ಇದ್ದಾನೆ ಏನಂತೇಳಿ, ದೇಮನು ಇಹಲೋಕವನ್ನು ಪ್ರೀತಿಸಿದ, ಈ ಲೋಕವನ್ನು ಪ್ರೀತಿಸಿರ್ತಕ್ಕಂಥ ದೇಮ ಪೌಲನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋಗ್ತಾ ಇದ್ದಾನೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಪೌಲನಿಗೆ ಅನೇಕರು ಈ ಲೋಕವನ್ನು ಪ್ರೀತಿಸಿ ಏನು ಮಾಡಿದ್ರು? ಪೌಲನ ಜೀವಿತದ ಕಾಲಾವಧಿಯಲ್ಲಿ
ತಾನು ಸೇವೆ ಮಾಡುವಂಥ ಸಮಯದಲ್ಲಿ ಅನೇಕರು ಬಂದರು, ಭಕ್ತಿಯ ಜೀವಿತವನ್ನು ಮಾಡಿದರು. ಸ್ವಲ್ಪ ಸಮಯದಲ್ಲಿ ಅವ್ರು ಏನಾಗ್ಬಿಟ್ರು? ಬಿದ್ದು ಹೋಗ್ಬಿಟ್ರು, ಸೋತು ಹೋಗ್ಬಿಟ್ರು. ಪ್ರೇರ ದೇವ್ರ ವಾಕ್ಯ ತಿಳಿಸ್ತಾ ಇದೆ ಸ್ಪಷ್ಟವಾಗಿ, ನಾವು ಇಹಲೋಕದ ಸ್ನೇಹವನ್ನು ನಾವು ಮಾಡುವವರಾಗಿರಬಾರ್ದು. ಹಲ್ಲೆಲೂಯಾ. ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಇಹಲೋಕ ಸ್ನೇಹ ದೈವ ವೈರಿ ಎಂಬುದಾಗಿ. ಏನಪ್ಪ ಇಹಲೋಕ ಸ್ನೇಹ ಅಂದರೆ? ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ತಿಳಿಸ್ತಾ ಇದೆ, ನಾನೇ ಮುಂದಾಗಿ ಇರಬೇಕು, ನನ್ನ ಮುಂದೆ ಯಾರು ಇರಬಾರ್ದು ಅಂತ ಹೆಸರು ಪ್ರಖ್ಯಾತಿ ಕಡೆಗೆ ಬಂದಂಥವ್ನು ಏನು ಮಾಡ್ತಾನೆ? ದೇವರನ್ನು ಬಿಟ್ಟು ಹೋಗ್ಬಿಡ್ತಾನೆ. ಹಣನೇ ನನಗೆ ಮುಖ್ಯ ಎನ್ನುವಂಥ ಒಂದು ಸ್ಥಿತಿಯಲ್ಲಿರುವಂಥವ್ರು ಏನು ಮಾಡ್ತಾರೆ? ದೇವರಿಂದ ದೂರ ಸರಿದು ಬಿಡ್ತಾರೆ. ಸ್ವಾಮಿಯವರು ಹೇಳ್ತಾರೆ 6ನೇದು 24ನೇ ವಚನದಲ್ಲಿ, ನೀವು ಇಬ್ಬರು ಯಜಮಾನರಿಗೆ ಸೇವೆ ಮಾಡೋದಕ್ಕೆ ಆಗುವುದಿಲ್ಲ, ನೀವೊಬ್ಬರನ್ನು ತಾತ್ಸಾರ ಮಾಡಿ ಇನ್ನೊಬ್ಬರನ್ನು ಪ್ರೀತಿಸುತ್ತೀರಿ ಎಂಬುದಾಗಿ, ನೀವು ಧನವನ್ನು ಮತ್ತು ದೇವರನ್ನು ಎರಡನ್ನು ಸೇವಿಸಲಾರಿರಿ ಎಂಬುದಾಗಿ. 6ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಆ ವಾಕ್ಯ ಇರುತ್ತೆ ಪ್ರಿಯರ. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇಹಲೋಕ ಸ್ನೇಹ ಉಳ್ಳವರಾಗಿ ನಾವು ಇರಬಾರ್ದು, ನಮ್ಮ ಸ್ನೇಹ ದೇವರ ಸಂಗಡ ಇರಬೇಕು. ಇಹಲೋಕದ ಸ್ನೇಹ ದೈವ ವೈರಿಯಾದ ಕಾರಣ ನಾವು ಏನು ಮಾಡಬೇಕ್ರಿ? ಈ ಲೋಕದಲ್ಲಿ ಪರಿಪೂರ್ಣ ಭಕ್ತಿಯ ಜೀವಿತವನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವೇನು ಮಾಡಬೇಕು? ಪುರುಷರಾಗಿದ್ದರೆ ಸ್ತ್ರೀ ಶೋಧನೆ ಬರುತ್ತೆ, ಸ್ತ್ರೀಯರಾಗಿದ್ದರೆ ಪುರುಷ ಶೋಧನೆ ಬರುತ್ತೆ. ಅದರಿಂದ ನಾವು ತಪ್ಪಿಸಿಕೊಳ್ಳುವವರು ಆಗಬೇಕು ಮೊದಲನೇದಾಗಿ. ಎರಡನೇದಾಗಿ ಹಣದ ಆಸೆ ಉಳ್ಳವರು ಏನು ಮಾಡ್ತಾರೆ? ದೇವರಿಂದ ದೂರ ಆಗಿಬಿಡ್ತಾರೆ. 6ನೇ ಅಧ್ಯಾಯ 10ನೇ ವಚನ ಅನ್ಕೊಂತೀನಿ. ಒಂದ್ಸಾರಿ ನೀವು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ಓದ್ತೀರಾ? ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ, ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರೇಯರ್ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನ್ರಿ? ಮೊದಲನೇದು ಸ್ತ್ರೀ ಶೋಧನೆ, ಪುರುಷ ಶೋಧನೆ. ಎರಡನೇದು ಏನ್ರಿ? ಹಣದ ಒಂದು ಆಸೆ. ಹಣದ ಆಸೆ ಎನ್ನುವಂಥದ್ದು ಸಕಲ ಕೆಟ್ಟತನಕ್ಕೆ ಏನಂತದು ಮೂಲ. ಅದನ್ನು ಮಾಡಬೇಕೆಂಬರು ಯಾವುದನ್ನು ಕೂಡ ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ. ಈಗ ಒಂದು ಸ್ವಲ್ಪ ದಿವಸಗಳ ಹಿಂದೆ, ಸುಮಾರು ಒಂದು ಭಾಳ ವರ್ಷಗಳಾಯಿತು, 10-15 ವರ್ಷ ಆಯಿತು, ಇಲ್ಲೆಲ್ಲೋ ಹೆಡಿಗ್ನಾಳ್ ಕ್ಯಾಂಪ್ ಹತ್ರ ಎಲ್ಲೋ ಕಳ್ಳರು ಬಂದಿದ್ರು, ಬಂದೂಕು ಹಿಡ್ಕೊಂಡಿದ್ರು ಅಂತೇಳಿ ಏನೋ ಸುದ್ದಿ ಮಾಡಿದ್ರು, ನೆನಪೈತಿಲ್ಲ ಗೊತ್ತಿಲ್ಲ ನನಗೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನ್ರಿ? ಹಣದ ಆಸೆ ಅವ್ರನ್ನ ಏನು ಮಾಡ್ತಾ ಇದೆ? ಕಳ್ಳತನ ಮಾಡೋದಕ್ಕೆ ಪ್ರೇರೇಪಣೆ ಮಾಡ್ತಾ ಇದೆ. ಬರುವಂಥವ್ರು ಮನುಷ್ಯರಾಗಿರಲಿ ಮೃಗಗಳಾಗಿರಲಿ ಯಾರನ್ನು ನೋಡಲಿ ಏನು ಮಾಡಿಬಿಡ್ತಾರೆ? ಸಾಯಿಸಿಬಿಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತೇಳಿ ಅಂದರೆ, ದೇವ್ರ ವಾಕ್ಯದಲ್ಲಿ ಏನಂತೇಳಿ ಹೇಳ್ತಾ ಇದೆ ಅಂದರೆ, ನಾವು ಇಹಲೋಕ ಸ್ನೇಹ ಉಳ್ಳವರಾಗಿ ಇರಬಾರ್ದು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಭಕ್ತನಾಗಿರ್ತಕ್ಕಂಥ ಪೌಲನು, ಪರಿಶುದ್ಧನಾಗಿರ್ತಕ್ಕಂಥ ಪೌಲನು ಏನು ಮಾಡ್ತಾ ಇದ್ದಾನೆ? ಇಷ್ಟು ದಿವಸ ನಾನು ಲೋಕ ಸ್ನೇಹಿ ಆಗಿದ್ದೆ, ಆದರೆ ಇನ್ನು ಮುಂದೆ ನಾನು ಲೋಕ ಸ್ನೇಹಿ ಅಲ್ಲ, ಲೋಕವನ್ನು ನನ್ನ ಕಸವಾಗಿ ನಾನು ಎಣಿಸ್ತೇನೆ ಎಂಬುದಾಗಿ. ಒಂದ್ಸಾರಿ ಆ ವಾಕ್ಯ ಓದ್ರಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7-8ನೇ ವಚನ. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಭಕ್ತಿವಂತನಾಗಿರ್ತಕ್ಕಂಥ ಪೌಲನು ಏನು ಮಾಡ್ತಾ ಇದ್ದಾನೆ? ಲೋಕ ಸ್ನೇಹವನ್ನು ಕೋರ್ತಾ ಇಲ್ಲ. ಲೋಕವು ನಮ್ಮನ್ನೇನು ಮಾಡುತ್ತೆ? ಪಾಪದಲ್ಲಿ ಮುಳುಗಿಸುತ್ತೆ. ಲೋಕ ನಮ್ಮನ್ನೇನು ಮಾಡುತ್ತೆ? ದೇವರಿಂದ ದೂರ ಮಾಡುತ್ತೆ ಪ್ರಿಯರೇ. ಲೋಟನು ತಪ್ಪಿ ಹೋಗೋದಕ್ಕೆ ಕಾರಣ ಲೋಕದಲ್ಲಿರ್ತಕ್ಕಂಥ ಕಾರ್ಯಗಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಸ್ತ್ರೀ ಶೋಧನೆ, ಪುರುಷ ಶೋಧನೆ. ಎರಡನೇದಾಗಿ ಹಣ. ಮೂರನೇದಾಗಿ ಏನ್ರಿ? ಹೆಸರು ಗಳಿಸಬೇಕೆನ್ನುವಂಥ ಆಸೆ. ಹೆಸರು ಗಳಿಸ್ಬೇಕು, ನನ್ನ ಹೆಸರು ಮುಂದೆ ಬರಬೇಕು, ನಂದು ಬರಬೇಕು, ನಿಂದು ಬರ್ಬೇಕಂತೇಳಿ ಏನು ಮಾಡ್ತಾರೆ? ಹೆಸರು ಗಳಿಸೋದಕ್ಕಾಗಿ ಹೋಗಿ ಏನು ಮಾಡಿಬಿಡ್ತಾರೆ? ದೇವರನ್ನು ದೂರ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಹೆಸರುಗಳು ಎಲ್ಲಿರ್ಬೇಕಂತೇಳಿ ವಾಕ್ಯ ಹೇಳುತ್ತೆ, ಪರಲೋಕದಲ್ಲಿ ನಿಮ್ಮ ಹೆಸರುಗಳು ಬರೆಯಲ್ಪಟ್ಟಿರುವುದರಿಂದ ನೀವೇನು ಮಾಡಿರಿ? ಸಂತೋಷ ಪಡಿರಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಮ್ಮ ಹೆಸರುಗಳು ಎಲ್ಲಿ ಬರೆಯಲ್ಪಟ್ಟರು ಕೂಡ ಅಳಿಸಿ ಹೋಗ್ಬಿಡ್ತವೆ ಪ್ರೇರೆ. ಒಂದಲ್ಲ ಒಂದು ದಿವಸ ಲೋಕ ಏನಾಗಲಿಕ್ಕಿದೆ? ನಾಶವಾಗಲಿಕ್ಕಿದೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನನ್ನ ಮಾತುಗಳು ಎಂದಿಗೂ ಕೂಡ
ಅಳಿದು ಹೋಗುವುದಿಲ್ಲ. ಭೂಮಿ ಆಕಾಶಗಳು ಏನಾಗ್ತವಂತೆ, ಅಳಿದು ಹೋಗ್ತವೆ, ಆದರೆ ನನ್ನ ಮಾತುಗಳು ಎಂದಿಗೂ ಕೂಡ ಅಳಿದು ಹೋಗುವುದಿಲ್ಲ ಎಂಬುದಾಗಿ. ಅದರ ಸಲುವಾಗಿ ಭಕ್ತಿಯ ಜೀವಿತವನ್ನು ಮಾಡುವಂಥ ನಾವು ಈ ಲೋಕದಲ್ಲಿರುವಂಥವುಗಳನ್ನು ನಾವು ಪ್ರೀತಿಸುವಂಥವ್ರಾಗಬಾರ್ದು. ಒಂದು ಸಾರಿ ನೀವು ಮೊದಲನೇ ಯೋಹಾನ ಪತ್ರಿಕೆಯಲ್ಲಿ ನೋಡಿದ್ದೆ, ಅದರಲ್ಲಿ ವಾಕ್ಯ ಸ್ಪಷ್ಟವಾಗಿ ಇನ್ನೂ ಹೇಳ್ತಾ ಇದೆ. ಮೊದಲನೇ ಯೋಹಾನ ಪತ್ರಿಕೆ ತೆಗಿರಿ, ಈಗ ತೆಗೆದಿದ್ದೀರಾ? ಒಂದು ನಿಮಿಷ. 2ನೇ ಅಧ್ಯಾಯ 15ನೇ ವಚನ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಒಳ್ಳೆ ಮಾತನ್ನು ಭಕ್ತನಾಗಿರ್ತಕ್ಕಂಥ ಯೋಹಾನನು ಬರೆದಿದ್ದಾನೆ. ಏನಂತ ಹೇಳ್ರಿ? ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ನೀವು ಪ್ರೀತಿಸಬೇಡಿರಿ. ಲೋಕವನ್ನು ಪ್ರೀತಿಸಿದರೆ ನಮಗೆ ದೇವರ ಪ್ರೀತಿ ಸಿಗುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥ ಅಂಶ ಒಂದೇ ಪ್ರೇಯರ್. ಏನಂತೇಳಿ? ನಾವು ಲೋಕದ ಸ್ನೇಹ ಮಾಡಿದರೆ ನಾವು ದೇವರ ವಿರೋಧತೆಯನ್ನು ಕಟ್ಟಿಕೊಳ್ಳುವವರಾಗಿರ್ತೀವಿ. ಅದರ ಸಲುವಾಗಿ ಭಕ್ತನಾಗಿರ್ತಕ್ಕಂಥ ಹನೋಕನ ಜೀವಿತವನ್ನು ಕುರಿತಾಗಿ ನಾವು ನೋಡುವಾಗ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆದಿಕಾಂಡ ಪುಸ್ತಕದಲ್ಲಿ, ಲೋಕನೇ ಬೇಡಪ್ಪ, ನನಗೆ ದೇವರಿದ್ದರೆ ಸಾಕು ಅಂತೇಳಿ 365 ವರ್ಷ ಜೀವಿಸಿರ್ತಕ್ಕಂಥ ಹನೋಕನು ದೇವರೊಟ್ಟಿಗೆ ಜೀವಿಸ್ತಾ ಇದ್ದಾನೆ. ಲೋಕದ ಕಡೆಗೆ ಆತನು ಹೋಗ್ತಾ ಇಲ್ಲ. ಒಂದು ಸಾರಿ ಓದ್ರಿ 21ನೇ ವಚನ 5ನೇ ಅಧ್ಯಾಯ. ಹನೋಕನು 65 ವರ್ಷದವನಾದಾಗ ಮೆತುಶೇಲಹನನ್ನು ಪಡೆದನು. ಮೆತುಶೇಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೇ ಹೋದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು ನೋಡ್ರಿ, ಲೋಕದ ಕುರಿತಾಗಿ ಆತನು ಏನು ಮಾಡ್ತಾ ಇಲ್ಲ? ಜೀವಿಸ್ತಾ ಇಲ್ಲ. ದೇವರ ಸಂಗಡ ಆತನು ಏನು ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇದ್ದಾನೆ ಪ್ರೇಯರ್. ಅದ್ರ ಸಲುವಾಗಿ ವಾಕ್ಯದಲ್ಲಿ ದೇವರು ನಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಏನಂತೇಳಿ? ಲೋಕದ ಕಾರ್ಯಗಳಲ್ಲಿ ನೀವು ನಿಮಗ್ನರಾಗಬೇಡ್ರಿ. ಲೋಕ ಗತಿಸಿ ಹೋಗುವಂಥದ್ದು. ಹಲ್ಲೆಲೂಯಾ, ಭಕ್ತನ ಹಾಡಾಡ್ತಾನೆ ಪ್ರಿಯರೇ. ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಮನುಜ, ಓ ಮನುಜ, ಮನುಜ, ಓ ಮನುಜ, ಏನು ಇಲ್ಲದೆ ಬಂದೆವು ನಾವು, ಏನು ಇಲ್ಲದೆ ಹೋಗುವೆವೋ. ಏನು ಇಲ್ಲದೆ ಬಂದೆವು ನಾವು, ಏನು ಇಲ್ಲದೆ ಹೋಗುವೆವೋ. ಸಾಗದು ಏನೋ ನಮ್ಮ ಯೋಜನೆ, ಸಾಗದು ಎಂದು ದೇವರ ಯೋಜನೆ ಸಾಗುವುದೆಂದು, ದೇವರ ಯೋಜನೆ ಸಾಗುವುದೆಂದು. ಮನುಜ, ಓ ಮನುಜ, ಮನುಜ, ಓ ಮನುಜ, ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಮನುಜ, ಓ ಮನುಜ, ಮನುಜ, ಓ ಮನುಜ, ಬೇಕು ಬೇಕು ಇನ್ನು ಬೇಕು ಎನ್ನುವ ಆಸೆಯ ಬಿಡಲೇಬೇಕು. ಬೇಕು ಬೇಕು ಇನ್ನು ಬೇಕು ಎನ್ನುವ ಆಸೆಯ ಬಿಡಲೇಬೇಕು. ಮೋಸದಿಂದಲೇ ಗಳಿಸಲೇಬೇಡ,
ಮೋಸದಿಂದಲೇ ಗಳಿಸಲು ಬೇಡ, ಗಳಿಸಿ ಗರ್ವವ ಪಡೆಯಲು ಬೇಡ, ಗಳಿಸಿ ಗರ್ವವ ಪಡೆಯಲು ಬೇಡ. ಮನುಜ ಓ ಮನುಜ, ಮನುಜ ಓ ಮನುಜ, ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಮನುಜ ಮನುಜ ಓ ಮನುಜ, ಪರರ ಮನಸ್ಸನ್ನು ನೋಯಿಸಬೇಡ, ನೋಯಿಸಿ ಶಾಪವ ಹೊಂದಲಬೇಡ. ಪರರ ಮನಸ್ಸನ್ನು ನೋಯಿಸಬೇಡ, ನೋಯಿಸಿ ಶಾಪವ ಹೊಂದಲು ಬೇಡ. ಸ್ಥಾನ ಮಾನವ ಆಶಿಸಬೇಡ, ಸ್ಥಾನ ಮಾನವ ಆಶಿಸಬೇಡ. ತಿರುಗಿ ನಿರಾಶೆಯ ಹೊಂದಲು ಬೇಡ, ತಿರುಗಿ ನಿರಾಶೆಯ ಹೊಂದಲು ಬೇಡ. ಮನುಜ ಓ ಮನುಜ, ಮನುಜ ಓ ಮನುಜ, ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಮನುಜ ಓ ಮನುಜ, ಮನುಜ ಓ ಮನುಜ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕಿ ಜೈ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ನೀವು ಪ್ರೀತಿಸಬೇಡಿರಿ. ಹಲ್ಲೆಲೂಯಾ. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಇವುಗಳು ಲೋಕದಲ್ಲಿ ಇರುವಂಥವುಗಳು. ಇವುಗಳನ್ನು ನಾವು ಪ್ರೀತಿಸುವಂಥವುಗಳು ಆಗಬಾರ್ದು ಪ್ರೇರೆ. ಹಲ್ಲೆಲೂಯಾ. ಲೋಕದಿಂದ ಹುಟ್ಟಿದಂಥವುಗಳು ಅವು ಹೊರತಾಗಿ ಕ್ರಿಸ್ತನಿಂದಾಗಲಿ ದೇವರಿಂದಾಗಲಿ ಹುಟ್ಟಿದಂಥವುಗಳು ಅವು ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಲೋಕ ವಿರೋಧಿಯತ್ವವನ್ನು ಕಟ್ಟಿಕೊಳ್ಳುವವರು ಯಾರು ಪ್ರಿಯರೇ? ಯಾರು ಲೋಕದ ವಿರೋಧತ್ವವನ್ನು ಕಟ್ಟಿಕೊಳ್ತಾರೆ? ದೇವರ ವಿರೋಧತ್ವವನ್ನು ಕಟ್ಟಿಕೊಳ್ಳುವಂಥವ್ರು ಯಾರು? ಲೋಕವನ್ನು ಪ್ರೀತಿಸುವಂಥವರು. ದೇವರನ್ನು ಪ್ರೀತಿಸುವಂಥವರ ದೃಷ್ಟಿಯಲ್ಲಿ ಲೋಕದ ವಿರೋಧಿಗಳೆಂಬುದಾಗಿ ನಾವು ಕಾಣಿಸಿಕೊಳ್ತೀವಿ. ಆದರೆ ನಾವು ಮಾತ್ರ ಏನಾಗಿರ್ತೀವಿ? ಪರಲೋಕದವರಾಗಿರ್ತೀವಿ. ಲೋಕವನ್ನು ಪ್ರೀತಿಸುವಂಥವ್ರು ಯಾರಾಗಿರ್ತಾರೆ? ಪಾತಾಳ ಲೋಕದವರಾಗಿರ್ತಾರೆ. ಅದರ ಸಲುವಾಗಿ ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಲೋಕವನ್ನು ಪ್ರೀತಿಸುವಂಥವ್ರು ಆಗಬಾರ್ದು. ಲೋಕವನ್ನು ಬಿಟ್ಟು ಲೋಕದಲ್ಲಿರುವಂಥವುಗಳನ್ನು ಪ್ರೀತಿಸದೆ ದೇವರ ವಾಕ್ಯ ಏನು ಹೇಳುತ್ತೆ ಅದನ್ನು ಮಾಡುವಂಥವರು ಆಗಬೇಕು. ಹನೋಕನು ಏನು ಮಾಡಿದ? 365 ವರ್ಷ ಲೋಕದಲ್ಲಿ ಇದ್ದಾಗಲೂ ಕೂಡ ದೇವರ ಅನ್ಯೋನ್ಯತೆಯನ್ನು ಕೋರಿದನೇ ಹೊರತಾಗಿ ಲೋಕವನ್ನು ಪ್ರೀತಿಸಲಿಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಹನೋಕನನ್ನು ದೇವರು ಏನು ಮಾಡಿದ್ರಂತೆ? ಕರೆದುಕೊಂಡು ಬಿಟ್ಟರು. ಹಲ್ಲೆಲೂಯಾ. ಎಲ್ಲಿ ಕರ್ಕೊಂಡೋದ್ರು? ಪರಲೋಕಕ್ಕೆ. ಹಲ್ಲೆಲೂಯಾ. ನಾವು ಕೂಡ ಲೋಕವನ್ನು ಪ್ರೀತಿಸದೆ ದೇವರನ್ನೇ ಪ್ರೀತಿಸಿ ದೇವರ ಅನ್ಯೋನ್ಯತೆಯಲ್ಲಿದ್ದರೆ ದೇವರು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಲೋಕದ ಆಸೆ ಉಳ್ಳವರಾಗಿ ನಾವು ಇರುವಂಥದ್ದು ಬೇಡ. ನಮಗೆ ದೇವರು ಕೊಟ್ಟಿರುವಂಥದ್ದು ಪರಲೋಕ. ಆ ಪರಲೋಕದ ಭಾವ ಉಳ್ಳವರಾಗಿ ನಾವು ಜೀವಿಸೋಣ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆ, ನಿಮಗೆ ಸ್ತೋತ್ರಗಳ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ಮಹಾದೇವರೇ, ನಿಮಗೆ ಸ್ತೋತ್ರಗಳು ಸ್ವಾಮಿ. ನಿನ್ನ ವಾಕ್ಯ ತಿಳಿಸ್ತಾ ಇದೆ, ಈಹ ಲೋಕದ ಸ್ನೇಹವನ್ನು ಮಾಡುವಂಥವರು ನನಗೆ ವಿರೋಧಿಗಳಾಗಿದ್ದಾರೆ ಎಂಬುದಾಗಿ. ಹೌದು ಕರ್ತನೆ, ನಮ್ಮನ್ನಾದರೂ ಲೋಕದಿಂದ ಬೇರ್ಪಡಿಸಿದ್ದೀಯ. ಸ್ತೋತ್ರಗಳಪ್ಪ. ಹೌದು ಸ್ವಾಮಿ, ಒಂದು ವೇಳೆ ಪುನಃ ಲೋಕದ ಕಡೆಗೆ ಹೆಜ್ಜೆ ಇಡುವಂಥವ್ರು ಇದ್ದಾರೇನೋ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಲೋಕದಲ್ಲಿ ಹೆಜ್ಜೆ ಇಡುವಂಥವರು ಪಾತಾಳದ ಕಡೆಗೆ ನಡೆಸಲ್ಪಡುವರು ಎಂಬುದಾಗಿ ಸ್ಪಷ್ಟವಾಗಿ ನಿನ್ನ ವಾಕ್ಯದಲ್ಲಿ ನೀನು ತಿಳಿಸಿದ್ದೀಯ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವನು ಈ ಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಹೋದನು ಎಂಬುದಾಗಿ
ಪೌಲನ್ನು ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ ಸ್ವಾಮಿ. ಹೌದು ಕರ್ತನೆ, ನಾವು ಕರ್ತನೆ ನಿನ್ನ ಸೇವೆಯಲ್ಲಿರುವಾಗ ಲೋಕವನ್ನು ಪ್ರೀತಿಸಿ ಲೋಕದ ಕಡೆಗೆ ಹೋಗದೆ ಸ್ವಾಮಿ ನಿನ್ನಲ್ಲಿದ್ದುಕೊಂಡು ನೀನು ಕೊಡುವ ಪರಲೋಕವನ್ನು ಹೊಂದಿಕೊಳ್ಳುವ ಮಹಾಭಾಗ್ಯವನ್ನು ನನಗೂ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಬೇಕೆಂಬುದಾಗಿ, ಅನೋಕನ ರೀತಿಯಲ್ಲಿ ಭಕ್ತಿಯ ಜೀವಿತವನ್ನು ಮಾಡುವಂಥ ಮಕ್ಕಳು ನಾವಾಗುವಂತೆ ಸಹಾಯ ಮಾಡಿ ನಡೆಸುತ್ತಾ ಬರಬೇಕೆಂಬುದಾಗಿ, ಸಾಕ್ಷಿ ನುಡಿಯುವಂಥ ಮಕ್ಕಳು ನಾವಾಗುವಂತೆ ಕಾರ್ಯಜರುಗಿಸಬೇಕೆಂಬುದಾಗಿ, ನಾವು ಕೇವಲ ಹೆಸರಿಗೆ ಮಾತ್ರ ದೇವರ ಮಕ್ಕಳು ಮಾತ್ರವಲ್ಲ, ನಾವು ದೇವರ ಅನ್ಯೋನ್ಯತೆಯಲ್ಲಿ ನಡೆಯುವ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸುತ್ತಾ ಬರಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಬೇಕು, ಅಲಂಕರಿಸಕ್ಕೆ ಬಲಪಡಿಸಬೇಕು, ಕೂಡಿ ಬಂದಿರುವ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ.